ನಮಸ್ಕಾರ, ನಾನು ಭಾನು ಶ್ರೀನಿವಾಸ್. ದೇಶದಲ್ಲಿ ಚುನಾವಣೆ ಮುಗಿಯೋವರೆಗೂ ಒಂದ್ ಲೆಕ್ಕ, ಚುನಾವಣೆ ಮುಗಿದ್ಮೇಲೆ ಮತ್ತೊಂದ್ ಲೆಕ್ಕನ. ಹೌದು, ಇಂಥದ್ದೊಂದು ಗಂಭೀರ ಪ್ರಶ್ನೆಯನ್ನ ಈಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. 4 ರಾಷ್ಟ್ರಗಳ ವಿಧಾನಸಭಾ ಚುನಾವಣೆ ಮುಗಿದ ಕೇವಲ 16 ದಿನಗಳಲ್ಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಲೀಟರ್ಗೆ ಬರೋಬ್ಬರಿ ₹3 ಹೆಚ್ಚಳ ಮಾಡಲಾಗಿದೆ. ಈ ಹಿಂದಿನ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಗೆ ಚುನಾವಣೆಯಲ್ಲಿ ಸೋಲಿಸುವ ಭಯವಿತ್ತು, ಅದಕ್ಕಾಗಿಯೇ ಇಷ್ಟು ದಿನ ಬೆಲೆ ಏರಿಕೆಯ ಮಾಹಿತಿಯನ್ನ ಮುಚ್ಚಿಟ್ಟಿದ್ರು ಎಂದು ಖರ್ಗೆ ಅವರು ನೇರವಾಗಿ ಆರೋಪವನ್ನ ಮಾಡಿದ್ದಾರೆ. ಹಾಗಾದ್ರೆ ಖರ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಇಷ್ಟೊಂದು ಗರಂ ಆಗಿಲಿಕ್ಕೆ ಅಸಲಿ ಕಾರಣವಾದ್ರು ಏನು? ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಹಣದುಬ್ಬರ ಮತ್ತು ಬೆಲೆ ಏರಿಕೆಯ ಸಾಮಾನ್ಯ ಜನರನ್ನ ಹೈರಾಣಾಗಿಸಿದೆ. ಇದರ ಬೆನ್ನಲ್ಲಿ ಈಗ ಇಂಧನದ ಬೆಲೆ ಕೂಡ ರಾಕೆಟ್ ವೇಗದಲ್ಲಿ ಏರಲು ಶುರುವಾಗಿದೆ. ಇದರ ವಿರುದ್ಧ ಆಕ್ರೋಶ ಹೊರಹಾಕಿರುವ ಖರ್ಗೆ, ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಯಾವುದೇ ದುರದೃಷ್ಟಿ ಇಲ್ಲ, ಇವರ ತಪ್ಪು ನೀತಿಗಳಿಂದಲೇ ದೇಶದಲ್ಲಿ ಹಣದುಬ್ಬರ ಹೆಚ್ಚಾಗ್ತಾ ಇದೆ, ಬಡವರಿಗೆ ಸಿಗಬೇಕಾದ ಹಕ್ಕುಗಳು ಸಿಗ್ತಾ ಇಲ್ಲ ಎಂದು ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಚುನಾವಣೆಗೂ ಈ ಬೆಲೆ ಏರಿಕೆಗೂ ಇರುವ ಯಾವುದೇ ಕನೆಕ್ಷನ್ ಅನ್ನ ಖರ್ಗೆ ಅವರು ಇಲ್ಲಿ ಬಿಚ್ಚಿಟ್ಟಿದ್ದಾರೆ. ಅಸ್ಸಾಂ, ಕೇರಳ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 4 ರಾಷ್ಟ್ರಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆ ಮುಗಿಯೋವರೆಗೂ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಹೆಚ್ಚಿಸೋದಕ್ಕೆ ಜಾಣತನದಿಂದ ಮುಂದೂಡ್ತಾ ಬಂದಿದೆ. ಬೆಲೆ ಏರಿಕೆ ಮಾಡಿದ್ರೆ ಚುನಾವಣೆಯಲ್ಲಿ ಬಿಜೆಪಿಯ ಭವಿಷ್ಯದ ಮೇಲೆ ಹೊಡೆತ ಬೀಳುತ್ತದೆ ಎಂಬ ಭಯವೇ ಇದಕ್ಕೆ ಕಾರಣವಾಗಿತ್ತು ಎಂದು ಖರ್ಗೆ ಅವರು ಲೇವಡಿ ಮಾಡಿದ್ದಾರೆ. ಆದ್ರೆ ಈ ಹಿಂದಿನ ಬೆಲೆ ಏರಿಕೆಗೆ ಜಾಗತಿಕ ಮಟ್ಟದ ಕಾರಣಗಳು ಸಹ ಇವೆ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಭೀಕರ ಸಂಘರ್ಷದ ಹಿನ್ನೆಲೆಯಲ್ಲಿ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆ ಭಾರಿ ಪ್ರಮಾಣದಲ್ಲಿ ಏರಿಕೆಯಾಗ್ತಾ ಇದೆ. ಇದರಿಂದ ದೇಶದ ಇಂಧನ ಚಿಲ್ಲರೆ ವ್ಯಾಪಾರಿಗಳು ಅಂದ್ರೆ ತೈಲ ಕಂಪನಿಗಳು ಭಾರಿ ನಷ್ಟಕ್ಕೆ ಸಿಲುಕಿವೆ. ಈ ನಷ್ಟವನ್ನ ಸರಿದೂಗಿಸಲು ಬರೋಬ್ಬರಿ 4 ವರ್ಷಗಳ ನಂತರ ಮೊದಲ ಬಾರಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಲೀಟರ್ ₹3ಗೆ ಹೆಚ್ಚಳ ಮಾಡಲಾಗಿದೆ ಅಂತ ತೈಲ ಕಂಪನಿಗಳು ಹೇಳ್ತಾ ಇವೆ. ಆದ್ರೆ ವಿರೋಧ ಪಕ್ಷಗಳ ಪ್ರಶ್ನೆ ಇರೋದು ಇಲ್ಲೇ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾಗಿರುವುದರಿಂದ ಇವತ್ತಿನ ಕಥೆಯಲ್ಲ, ಬದಲಾಗಿ ಚುನಾವಣಾ ನಡೆಯುತ್ತಿರುವಾಗಲಿಂದಲೂ ಕಚ್ಚಾ ತೈಲ ಬೆಲೆ ಹೆಚ್ಚಾಗಿಯೇ ಇತ್ತು. ಆಗ ನಷ್ಟ ಭರಿಸಿದ ಕಂಪನಿಗಳಿಗೆ ಚುನಾವಣೆ ಮುಗಿದ ತಕ್ಷಣ ಬೆಲೆ ಏರಿಸಲು ಪರ್ಮಿಷನ್ ಸಿಕ್ಕಿದ್ದಾದ್ರೂ ಹೇಗೆ? ಚುನಾವಣೆ ಮುಗಿಯೋವರೆಗೂ ಜನಸಾಮಾನ್ಯರ ಮೇಲೆ ಕಾಳಜಿ ಇಟ್ಟು ಬೆಲೆ ಏರಿಸಿದ ಸರ್ಕಾರ ವೋಟಿಂಗ್ ಮುಗಿದ ತಕ್ಷಣವೇ ಬೆಲೆ ಏರಿಕೆಯ ಬರೆ ಎಳೆದಿದ್ದೇಕೆ ಎನ್ನೋದು ಖರ್ಗೆ ಅವರ ನೇರ ಪ್ರಶ್ನೆಯಾಗಿದೆ. ಒಟ್ನಲ್ಲಿ ಚುನಾವಣೆ ಮುಗಿದ ಕೇವಲ 16 ದಿನಗಳಲ್ಲಿ ಇಂಧನ ದರ ಏರಿಕೆಯಾಗಿರುವುದು ಬಡ ಮತ್ತು ಮಧ್ಯಮ ವರ್ಗದ ಜನರ ಜೇಬಿಗೆ ಕತ್ತರಿ ಹಾಕಿದಂತಾಗಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾದ್ರೆ ಕೇವಲ ವಾಹನ ಸವಾರರಿಗೆ ಮಾತ್ರ ತೊಂದರೆ ಆಗಲ್ಲ, ಬದಲಿಗೆ ದಿನಸಿ ತರಕಾರಿ ಸೇರಿದಂತೆ ದಿನನಿತ್ಯ ಬಳಸುವ ಎಲ್ಲಾ ವಸ್ತುಗಳ ಸಾಗಾಣಿಕೆ ವೆಚ್ಚ ಹೆಚ್ಚಾಗಲಿ. ಇಡೀ ದೇಶದಲ್ಲಿ ಬೆಲೆ ಏರಿಕೆಯ ಸರಪಳಿಯೇ ಸೃಷ್ಟಿಯಾಗುತ್ತದೆ. ಇದನ್ನ ಹಣದುಬ್ಬರ ಎಂದು ಕರೀತಾರೆ. ಇನ್ನು ಇದರ ವಿರುದ್ಧ ಕಾಂಗ್ರೆಸ್ ದೇಶಾದ್ಯಂತ ಧ್ವನಿ ಎತ್ತಲಿದೆ ಎಂದು ಮಲ್ಲಿಕಾರ್ಜುನ ಖರ್ಗೆ ಎಚ್ಚರಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಚುನಾವಣೆಗಾಗಿ ಬೆಲೆ ಏರಿಕೆಯನ್ನ ಮುಚ್ಚಿಡಬೇಕಾಯ್ತಾ? ಬದಲಿಗೆ ತೈಲ ಬೆಲೆ ಏರಿಕೆಯಿಂದ ನಿಮ್ಮ ಬಜೆಟ್ ಮೇಲೆ ಹೇಗೆ ಪ್ರಭಾವ ಬೀರ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ.